भाष्यं यद्यपि पूर्वमेव बहुभिः व्याख्यातः पूर्वं बुधैः तस्मिंस्तेऽपि तथापि मोहमगमन् यद्वादिवै मत्यतः अध्यासैकनिरूपणेन निखिलं भाष्यार्थमातन्वति स्वात्मानन्दविधायिनी च सुगमा व्याख्यानकेशां मुदे व्याख्यानकेशां मुदे। सर्वात्मा सर्वदृग्योऽसौ सर्वाध्यास निरासकृते सततं सन्निधत्तां मे हृदये परमशिवः सूत्रभाष्य प्रणेतारौ वेदान्ताब्जप्रभाकरौ वन्दे परस्परात्मानौ बादरायण शङ्करौ। नमो नमः सद्गुरुपादुकाभ्याम्। वन्दे तं सच्चिदानन्दम् यतिवर्यं महामतिं वेदान्तसारज्ञं सद्गुरुं प्रणतोऽस्म्यहम्। सदाहं सम्प्रदायज्ञं संयमीन्द्रं सदाश्रयं सद्गुरुं सच्चिदानन्दं सदाचारं समाश्रये। शङ्करं शङ्कराचार्यं केशवं बादरायणं सूत्रभाष्यकृतौ वन्दे भगवन्तौ पुनः पुनः। श्रुतिस्मृतिपुराणानाम् आलयं करुणालयं नमामि भगवत्पादं शङ्करं लोकशङ्करम्। श्रीमच्छङ्कर भगवत्पूज्यपादमहासद्गुरुभ्यो नमः। श्री सच्चिदानन्देन्द्र सरस्वती सद्गुरुपादुकाभ्यां नमः। नमो नमः सद्गुरुपादुकाभ्यां। ಭಗವದ್ಭಕ್ತರು ಮುಮುಕ್ಷ ಸಾಧಕರು ವಿಚಾರ ಪ್ರಿಯರು ವಸ್ತು ತಂತ್ರಜ್ಞಾನ ಪರಾಯಣರು ಆಗಿರುವ ಶುದ್ಧ ವೇದಾಂತಿಗಳಲ್ಲಿ ಆತ್ಮೀಯ ಸ್ವರೂಪಿಗಳಾದ ತಮ್ಮೆಲ್ಲರಿಗೂ ಇಂದಿನ ಸುಪ್ರಭಾತವನ್ನು ಹೇಳುತ್ತಾ, ಇಂದು ವಿಶ್ವಾವಸುನಾಮ ಸಂವತ್ಸರದಲ್ಲಿ ಉತ್ತರಾಯಣ ಹಿಮಂತ ಋತು ಪುಷ್ಯ ಮಾಸ ಕೃಷ್ಣ ಪಕ್ಷ ತ್ರಯೋದಶಿ ತಿಥಿ 2026ನೇ ಇಸ್ವಿಯಲ್ಲಿ ಜನವರಿ ಮಾಹೆಯಲ್ಲಿ 16ನೇ ತಾರೀಖಿನ ಶುಕ್ರವಾರದ ಶುಭೋದಯವನ್ನು ಸುಪ್ರಭಾತವನ್ನು ತಮ್ಮೆಲ್ಲರಿಗೂ ತಿಳಿಸುತ್ತಾ ಇಂದಿನ ಸುಗಮ ವ್ಯಾಖ್ಯಾನ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಹೃತ್ಪೂರ್ವಕವಾದ ಸುಸ್ವಾಗತ. ಸುಗಮ ಗ್ರಂಥ ಕನ್ನಡದ ಗ್ರಂಥದಲ್ಲಿ 161ನೇ ಪುಟ, ಮೇಲಿನಿಂದ 2ನೇ ಲೈನು. ನಾನು ಯದಿ ಅವಿದ್ಯಾ ಪ್ರಯುಕ್ತತ್ವ ವಿಶೇಷ ಸರ್ವತ್ರ ಕಥಂ ತರ್ಹಿ ಪ್ರಮಾಣ ಜ್ಞಾನಂ ಸಮೀಚೀನಂ ಅಪ್ರಮಾಣ ಜ್ಞಾನಂತೋ ಮಿಥ್ಯಾ ಇತಿ ವ್ಯವಹಾರಃ ಇತಿ ಚೇತೆ ಉಚ್ಯತೆ. ಬಹಳ ಸೊಗಸಾಗಿದೆ. ಶಂಕರ ಭಗವತ್ ಪೂಜ್ಯ ಪಾದಾಚಾರ್ಯರು ಬ್ರಹ್ಮಜ್ಞಾನಿ ಪುಂಗವರಾಗಿ
ಬ್ರಹ್ಮಾತ್ಮ ಜ್ಞಾನದ ದೃಷ್ಟಿಯಿಂದ ಒಂದು ಸ್ಟೇಟ್ಮೆಂಟ್ ಕೊಟ್ಬಿಟ್ರು. ಏನಂತ? ತಮೇತಂ ಆತ್ಮಾನಾತ್ಮನೋ ಇತರೇತರಾಧ್ಯಾಸಂ ಪುನಸ್ಕೃತ್ಯ ಸರ್ವೇ ಪ್ರಮಾಣ ಪ್ರಮೇಯ ವ್ಯವಹಾರಾಃ ಪ್ರವೃತ್ತಾಃ. ಇದು ಶಂಕರ ಭಗವತ್ ಪೂಜ್ಯಪಾದಾಚಾರ್ಯರ ಸಿಂಹಗರ್ಜನೆ. ಈ 14 ಲೋಕಗಳಲ್ಲಿ ಏನೇನು ಪ್ರಮಾಣ ಪ್ರಮೇಯ ವ್ಯವಹಾರವಾಗುತ್ತಿದೆಯೋ ಇದೆಲ್ಲವೂ ಕೂಡ ಆವಿದ್ಯಕ, ಅವಿದ್ಯೆಯನ್ನ ಇಟ್ಟುಕೊಂಡೇ ಹೊರಟಿವೆ. ಪ್ರಮಾಣ ಪ್ರಮೇಯ ವ್ಯವಹಾರಗಳನ್ನ ಯಾರು ಮಾಡುತ್ತಿದ್ದಾರೋ ಅವರೆಲ್ಲರೂ ಕೂಡ ಅವಿದ್ಯಾವಂತರು ಅಂದ್ಬಿಟ್ರು. ಎಂಥ ಭಯಂಕರವಾದ ಸತ್ಯವಾದ ಸಂದೇಶವಿದು. ಎಲ್ಲವೂ ಅವಿದ್ಯಾ ವ್ಯವಹಾರವೇ. ಕಣ್ಣಿನಿಂದ ಹಸುವನ್ನ ನೋಡ್ತಾ ಇದ್ದೇವೆ, ಅವಿದ್ಯಾ ವ್ಯವಹಾರ. ಕಣ್ಣಿನಿಂದ ದೇವತೆಗಳಂತ ನೋಡ್ತಾ ಇದ್ದೇವೆ, ಅವಿದ್ಯಾ ವ್ಯವಹಾರ. ಈ ಕಣ್ಣುಗಳಿಂದ ಸದ್ಗುರುಗಳ ಪವಿತ್ರ ಪಾದ ಪದ್ಮಗಳನ್ನು ನೋಡ್ತಾ ಇದ್ದೇವೆ, ಅವಿದ್ಯಾ ವ್ಯವಹಾರ. ಅದೇ ರೀತಿಯಲ್ಲಿ ಕಿವಿಗಳಿಂದ ಒಳ್ಳೆ ವೇದಾಂತ ಪ್ರವಚನವನ್ನು ಕೇಳ್ತಾ ಇದ್ದೇವೆ, ಅದ್ವೈತ ವೇದಾಂತ ಪ್ರವಚನ, ಅದು ಅವಿದ್ಯಾ ವ್ಯವಹಾರ ಅಂದ್ಬಿಟ್ಟು. ಸರ್ವೇ ವ್ಯವಹಾರ ಅಧ್ಯಾಸಂ ಪುರಸ್ಕೃತ್ಯ ಪ್ರವೃತ್ತಾಃ. ಭಯಂಕರ ಸತ್ಯ. ಅದ ಮೇಲೆ ಆಕ್ಷೇಪಣೆ ಮಾಡ್ತಾ ಇದ್ದಾನೆ ಪೂರ್ವ ಪಕ್ಷಿ. ನಾನು ಏನ್ ಸ್ವಾಮಿ ತಾವು ಹೇಳ್ತಾ ಇದ್ದೀರಾ? ಯದಿ ಅವಿದ್ಯಾ ಪ್ರಯುಕ್ತತ್ವ ಅವಿಶೇಷ ಸರ್ವತ್ರ ಸರ್ವತ್ರ ವ್ಯವಹಾರೇಶು ಪವಿತ್ರ ವೈದಿಕ ವ್ಯವಹಾರೇಶು ಅಪವಿತ್ರ ಚೌರ್ಯ ವ್ಯವಹಾರೇಶು ಚ. ನಾ ಸ್ನಾನ ಮಾಡಿಕೊಂಡು ಮಡಿ ಬಿಟ್ಕೊಂಡು ವಿಭೂತಿ ಹಾಕೊಂಡು ಶ್ರದ್ಧಾ ಭಕ್ತಿಯಿಂದ ದೇವಪೂಜೆ ಮಾಡ್ತಾ ಇದ್ದೆ. ಇದು ಕೂಡ ವಿದ್ಯಾ ವ್ಯವಹಾರ ಅಂದ್ಬಿಟ್ರೆ. ಒಬ್ಬ ಕಳ್ಳತನ ಮಾಡುವುದಕ್ಕೋಸ್ಕರವಾಗಿ ಹಂಚಾಗ್ತಾ ಇದ್ದಾನೆ, ಅವನು ಕಳ್ಳತನ ಮಾಡಿದ, ಅದು ಕೂಡ ಅವಿದ್ಯಾ ವ್ಯವಹಾರ. ಇದು ಸ್ವಾರಸ್ಯ. ಅವಿದ್ಯಾ ಪ್ರಯುಕ್ತತ್ವ ಅವಿಶೇಷ. ಏನಾಶ್ಚರ್ಯ! ಒಬ್ಬ ಮಹಾತ್ಮರು ಸನ್ಯಾಸಿ ಪುಂಗವರು 98 ವರ್ಷ ವಯಸ್ಸಾಗಿದೆ, 80 ವರ್ಷ ಚಾತುರ್ಮಾಸ್ಯವನ್ನು ಮಾಡಿದ್ದಾರೆ. ಅಂತಹ ಮಹಾತ್ಮರು ಬಂದು ಪೂಜೆಯನ್ನ ಮಾಡಿ ಎಲ್ಲರಿಗೂ ಪ್ರಸಾದ ಕೊಡ್ತಾ ಇದ್ದಾರೆ. ಇದು ಡಿಟೋ. ಏನ್ ಡಿಟೋ? ಅವಿದ್ಯಾ ಪುರಸ್ತತ್ವ. ಅವಿದ್ಯೆಯನ್ನ ಇಟ್ಟುಕೊಂಡು ಹೊರಟಿದೆ ಎನ್ನುವಂತಹದ್ದು ಸರ್ವತ್ರ ವಿಶೇಷ, ಸರ್ವತ್ರ ಸಮಾನಂ. ಭಾರತೀಯರಾಗಲಿ ಪಾಶ್ಚಾತ್ಯರಾಗಲಿ ಯಾರೇ ಏನೇ ಪ್ರಮಾಣ ವ್ಯವಹಾರ ಮಾಡುತ್ತಿದ್ದರೋ ಎಲ್ಲವೂ ಅವಿದ್ಯಾಕೃತ ಅಂದ್ಬಿಟ್ಟು. ಇದು ತಪ್ಪಾಯ್ತಲ್ವೇ? ಏನ್ ಹೇಳ್ಬೇಕು? ಯಾರು ಸಂಸ್ಕೃತವನ್ನು ಅರಿಯದೆ ಸದಾಚಾರ ರಹಿತರಾಗಿ ಅನಾಚಾರ ದುರಿತರಾಗಿರ್ತಾರೆಯೋ, ಅನಾಚಾರ ಅತ್ಯಾಚಾರ ದುರಾಚಾರಗಳಲ್ಲಿ ಮುಳುಗಿದ್ದಾರೆ, ಅವರು ಮಾಡುವ ವ್ಯವಹಾರವನ್ನ ಅವಿದ್ಯಾ ಪುರಸ್ಕಾರ ಅನ್ನಿ ಒಪ್ಕೊಳ್ತೇವೆ. ಯಾರು ಸ್ನಾನ ಸಂಧ್ಯಾ ಜಪ ತಪ ಪೂಜೆ ಮಾಡ್ತಾ ಇದ್ದಾರೋ, ಯಾವ ಮಹಾತ್ಮರು ಪ್ರವಚನ ಮಾಡ್ತಾ ಇದ್ದಾರೋ ಆ ವ್ಯವಹಾರವನ್ನು ನೀವು ಅವಿಶೇಷ, ಅದರಂತೆ ಇದು ಕೂಡ ಅವಿದ್ಯಾ ಪ್ರಯುಕ್ತ ಅವಿದ್ಯಾ ಪುರಸ್ಕಾರ ಅಂತ ಹೇಳಿಬಿಟ್ಟರೆ ಸರ್ವತ್ರ ವ್ಯವಹಾರೇಶು, ವೈದಿಕ ವ್ಯವಹಾರೇಶು ಲೌಕಿಕ ವ್ಯವಹಾರೇಶು ಸದಾಚಾರ ವ್ಯವಹಾರೇಶು ದುರಾಚಾರ ವ್ಯವಹಾರೇಶು ಸರ್ವತ್ರ ಅವಿದ್ಯಾ ಪ್ರಯುಕ್ತತ್ವ ವಿಶೇಷ. ಎಲ್ಲಾ ವ್ಯವಹಾರಗಳು ಅವಿದ್ಯೆಯಿಂದಲೇ ಹೊರಟಿವೆ ಅಂತ ಆಗಿಬಿಟ್ಟರೆ ಆಗ ಕಥಂ ತರ್ಹಿ ಪ್ರಮಾಣ ಜ್ಞಾನಂ ಸಮೀಚೀನಂ ಅಪ್ರಮಾಣ ಜ್ಞಾನಂತು ಮಿಥ್ಯಾ ಇತಿ ವ್ಯವಹಾರ. ಎಲ್ಲವೂ ಆವಿದ್ಯಕ, ಎಲ್ಲವೂ ಕೂಡ ಅವಿದ್ಯಾ ಪುರಸ್ಕಾರ ಅಂತ ಆಗಿಬಿಟ್ಟರೆ ಲೋಕದಲ್ಲಿ ಕೆಲವು ಜ್ಞಾನವನ್ನ
ಸಮೀಚೀನಂ ಜ್ಞಾನಂ, ಸಮ್ಯ ಜ್ಞಾನಂ. ಕೆಲವು ಜ್ಞಾನವನ್ನ ಮಿಥ್ಯಾಜ್ಞಾನಂ ಅಂತ ಕರೀತಾರೆ. ಹೇಗಿದು? ಒಂದು ಉದಾಹರಣೆ ಕೊಟ್ಟೆ. 4 ಜನ ಬೊಬ್ಬುಗತ್ತಲೆಯಲ್ಲಿ ರಸ್ತೆ ಹೋಗ್ತಾ ಇದ್ದಾರೆ. ಇಬ್ಬರಿಗೆ ಹಾವು ಕಾಣ್ತು, ಇನ್ನಿಬ್ಬರಿಗೆ ಹಗ್ಗ ಕಾಣ್ತು. ಯಾವನು ಹಾವು ಎಂದು ಕಾಣುತ್ತಾನೆಯೋ ಆ ಜ್ಞಾನವನ್ನ ನಾವು ಮಿಥ್ಯಾಜ್ಞಾನ ಅಂತೆ, ತಪ್ಪು ತಿಳುವಳಿಕೆ ಅಂತೆ. ಹಗ್ಗವನ್ನ ಹಗ್ಗ ಎಂದು ತಿಳಿದವನ ಜ್ಞಾನವನ್ನ ಸಮ್ಯ ಜ್ಞಾನ, ಸಮೀಚೀನ ಜ್ಞಾನ ಅಂತೇವೆ. ನೋಡಿ, ಇವನ ಕಣ್ಣಿನಲ್ಲಿ ದೋಷವಿತ್ತು. ದೋಷವುಳ್ಳಂತಹ ಕಣ್ಣನ್ನುಳ್ಳ ಮನುಷ್ಯನು ಹಾವು ಎಂದು ತಿಳಿದಾಗ ಮಿಥ್ಯಾಜ್ಞಾನ. ಕಣ್ಣಿನಲ್ಲಿ ದೋಷವಿಲ್ಲದೆ ಹಗ್ಗವನ್ನ ಹಗ್ಗ ಎಂದು ತಿಳಿದವನ ಜ್ಞಾನವನ್ನ ಸಮ್ಯಜ್ಞಾನ ಅಂತ. ಲೋಕದಲ್ಲಿ ಒಂದು ಸಮ್ಯಜ್ಞಾನ, ಒಂದು ಮಿಥ್ಯಾಜ್ಞಾನ. ಒಬ್ಬ ಹೊಸಬ ಮನುಷ್ಯ ಬಂದ, ಊಟ ಬಡಿಸ್ತಿದ್ವಿ. ಅವನು ಮಾವಿನಕಾಯಿ ಶೀಕರಣಿ ತಿಂದ. ಆ ಮಾವಿನಕಾಯಿ ಶೀಕರಣಿಯನ್ನ ಅವನು ಪಾಯಸ ಅಂತ ತಿಳ್ಕೊಂಬಿಟ್ಟ. ಮಿಥ್ಯಾಜ್ಞಾನ. ಒಬ್ಬ ಬುದ್ಧಿವಂತ ಭೋಗ ಪುರುಷ ಇದು ಮಾವಿನಕಾಯಿ, ಇದು ಮಾವಿನ ಹಣ್ಣಿನ ಶೀಕರಣಿಯ ಹೊರತು ಪಾಯಸವಲ್ಲ ಅಂತ ಬುದ್ಧಿವಂತ. ಅವನ ಜ್ಞಾನ ಮಿಥ್ಯಾಜ್ಞಾನ, ಇವನ ಜ್ಞಾನ ಸಂಜ್ಞಾನ. ಇನ್ನೊಂದು ಉದಾಹರಣೆ ಕೊಡ್ತೀನಿ. ಈ ತಮಿಳು ಭಾಷೆಯ ಸ್ಕ್ರಿಪ್ಟ್ ಮಲಯಾಳ ಭಾಷೆಯ ಸ್ಕ್ರಿಪ್ಟ್ ಒಂದೇ ತರ ಇರುತ್ತೆ, ಅದು ಗೊತ್ತಾಗಲ್ಲ. ನಮ್ಮ ಅಂಡರ್ಗ್ರೌಂಡ್ ನಲ್ಲಿ ಪುಸ್ತಕ ಇಟ್ಕೊಂಡಿದ್ದೇನೆ. 10 ಭಾಷೆಯ ಪುಸ್ತಕ ಇದೆ. ಕನ್ನಡ, ತೆಲುಗು, ತಮಿಳು, ಉರ್ದು, ಮಲಯಾಳಂ, ಕೇರಳ ಇತ್ಯಾದಿಗಳು. ಆ ಪುಸ್ತಕ ತೋರಿಸ್ತೇನೆ. ಎರಡನ್ನ ನೋಡ್ತಾರೆ. ಒಂದು ಕೇರಳ ಪುಸ್ತಕ ಮಲಯಾಳಂ, ಮತ್ತೊಂದು ತಮಿಳ್ ಪುಸ್ತಕ ಮಡ್ರಾಸಿಂದು. ತಮಿಳ್ ಭಾಷೆಯನ್ನ ಕೆಲವರು ಮಲಯಾಳಂ ಅಂದ್ಬಿಡ್ತಾರೆ, ಅದು ಮಿಥ್ಯಾಜ್ಞಾನ. ಬುದ್ಧಿವಂತರಾಗಿರುವಂತವರು ಇದು ತಮಿಳು ಭಾಷೆ, ಇದು ಮಲಯಾಳಂ ಭಾಷೆ, ಬುದ್ಧಿವಂತರು. ಲೋಕದಲ್ಲಿ ಬುದ್ಧಿವಂತ ದಡ್ಡ ಎನ್ನುವ ವ್ಯವಹಾರ ಉಂಟು. ಯಾರು ಸರಿಯಾದ ಪ್ರಮಾಣಗಳನ್ನ ಬಳಸಿ ವಿಷಯಗಳನ್ನ ಸರಿಯಾಗಿ ತಿಳಿಯುತ್ತಾರೆಯೋ ಅದಕ್ಕೆ ಸಮೀಚೀನ ಜ್ಞಾನ ಅಂತ ಹೇಳಿದ್ರು. ಯಾರು ಪ್ರಮಾಣದ ದೋಷದಿಂದ, ಕಣ್ಣಿನ ದೋಷದಿಂದ ವಿಷಯವನ್ನ ತಪ್ಪಾಗಿ ತಿಳಿಯುತ್ತಾರೆಯೋ ಅಪ್ರಮಾಣ ಜ್ಞಾನ, ಅದು ಮಿಥ್ಯ ಅಂತೆ. ಇನ್ನೊಂದು ಉದಾಹರಣೆ ಕೂಡ ಮುಂದಕ್ಕೆ ಹೋಗ್ಬಿಡ್ತೇನೆ. ಈ ಸುಬ್ರಾಯ ಶರ್ಮಾ ಈ ದಿವಸ ಸುಗಮ ಗ್ರಂಥ ಕುರಿತು ಉಪನ್ಯಾಸ ಮಾಡ್ತಾ ಇದ್ದಾನೆ. ಇದು ಶಂಕರ ಭಗವತ್ ಪೂಜ್ಯ ಪಾದಾಚಾರ್ಯರು ತಾವು ಬರೆದಿರುವ ಬ್ರಹ್ಮಸೂತ್ರ ಭಾಷ್ಯಕ್ಕೆ ಪೀಠಿಕೆಯಾಗಿ ಬರೆದಿರುವಂತ ಅಧ್ಯಾಸ ಭಾಷ್ಯಕ್ಕೆ ವ್ಯಾಖ್ಯಾನ. ಹೌದಾ? ಅಧ್ಯಾಸ ಭಾಷ್ಯ ಯುಷ್ಮದಸ್ಮತ್ ಪ್ರತ್ಯಯ ಗೋಚರಯೋ, ಅದಕ್ಕೆ ಪರಮ ಪೂಜ್ಯ ಪ್ರೀತಿಯ ಸದ್ಗುರು ಪುಂಗವರಾದ ಶ್ರೀ 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 ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮೀಜಿಯವರು ಬರೆದಿರುವಂತ ವ್ಯಾಖ್ಯಾನ. ನಾನು ಉಪನ್ಯಾಸ ಮಾಡ್ತಾ ಇದ್ದೇನೆ. ಒಬ್ಬ ಉಪನ್ಯಾಸವನ್ನು ಕೇಳಿದೆ ಅಂತ ಹೇಳಿದ. ಸುಬ್ರಾಯ ಶರ್ಮಾಜಿಯವರು ಏನು ಉಪನ್ಯಾಸ ಮಾಡಿದ್ರಪ್ಪ? ಅವರು ಪುರಾಣ ಹೇಳ್ತಾ ಇದ್ರು. ಅವನು ಪುರಾಣವನ್ನು ಕೇಳಿ ಕೇಳಿ ಅಭ್ಯಾಸ. ಶರ್ಮಾಜಿಯವರು ನಾವು ಉಪನ್ಯಾಸವನ್ನು ಕೇಳಿದೆ, ಪುರಾಣ ಪ್ರವಚನ ಮಾಡ್ತಾ ಇದ್ದು ಅಂದ್ಬಿಟ್ರೆ ಮಿಥ್ಯಾಜ್ಞಾನ. ಯಾಕೆ? ಅರ್ಥ ಬುದ್ಧಿಯಲ್ಲಿ ದೋಷವಿತ್ತು, ಕಿವಿಯಲ್ಲಿ ದೋಷವಿತ್ತು. ಅವನಿಗೆ ಪುರಾಣ ಎಂದರೇನು, ಅಧ್ಯಾಸ ಭಾಷ್ಯ ಎಂದರೇನು ಎನ್ನುವಂತ ವಿವೇಕವಿಲ್ಲ. ಸುಬ್ರಾಯ ಶರ್ಮಾಜಿಯವರು ಅಧ್ಯಾಸ ಭಾಷ್ಯದ ಮೇಲೆ ಸುಗಮ ವ್ಯಾಖ್ಯಾನವನ್ನು ಕುರಿತು ಉಪನ್ಯಾಸ ಮಾಡುತ್ತಿರುವುದನ್ನು ಕೇಳಿಬಿಟ್ಟು ಒಬ್ಬ ಹೇಳ್ದ, ಇವರು ಪುರಾಣ ಪ್ರವಚನ ಮಾಡ್ತಾ ಇದ್ದಾರೆ. ಇನ್ನೊಬ್ಬ ಬುದ್ಧಿವಂತ ಹೇಳ್ದ, ಪುರಾಣ ಅಲ್ಲ ಕಣ, ಇದು ಮಹಾಭಾಗವತ ಪ್ರವಚನ. ಅವನು ದಂಡ. ಇನ್ನೊಬ್ಬ ಹೇಳ್ತಾನೆ, ಅಲ್ಲಪ್ಪ ಮಹಾಭಾರತ ಪ್ರವಚನ. ಆ 3 ಜನಗಳ ತಿಳುವಳಿಕೆ ದಂಡ, ಅಜ್ಞಾನ. ಒಬ್ಬ ಹೇಳ್ತಾನೆ, ಆ 3 ಅಲ್ಲ,
ಅಧ್ಯಾಸ ಭಾಷ್ಯದ ಮೇಲೆ ಸಚ್ಚಿದಾನಂದೇಂದ್ರ ಸರಸ್ವತಿ ಸದ್ಗುರುಗಳು ಬರೆದಿರುವ ಸುಗಮ ವ್ಯಾಖ್ಯಾನ ಉಪನ್ಯಾಸ ಮಾಡಿದ್ರು. ಇದು ವೇದಾಂತ ಪ್ರವಚನ ಅಂತ ಬುದ್ಧವಂತ ನೋಡಿ. ಯದಿ ಸರ್ವತ್ರ ವ್ಯವಹಾರೇಷು ಸರ್ವೇಪಿ ವ್ಯವಹಾರಾಃ ಸರ್ವೇಷಾಂ ವ್ಯವಹಾರಾಣಾಂ ಅವಿದ್ಯಾ ಪ್ರಯುಕ್ತತ್ವ ವಿಶೇಷಃ. ಎಲ್ಲಾ ವ್ಯವಹಾರಗಳು ಅವಿದ್ಯಾ ಪುರಸ್ತರ ಅಂತ ಆಗಿಬಿಟ್ಟರೆ ಅವಿಶೇಷ ಜನರಲ್ ಸ್ಟೇಟ್ಮೆಂಟ್. ಒಂದು ಉದಾಹರಣೆ, ಒಬ್ಬ ಸನ್ಯಾಸಿ, ಒಬ್ಬ ಸಾಧು, ಒಬ್ಬ ಅವಧೂತ, ಒಬ್ಬ ಗೃಹಸ್ಥ, ಒಬ್ಬ ಭಿಕ್ಷುಕ, ಒಬ್ಬ ಹೆಂಗಸರು, ಒಬ್ಬ ಸಿನಿಮಾ ನಟ ಎಲ್ಲ ಒಂದ್ ಕಡೆ ಸೇರಿದ್ದಾರೆ. 20 ಜನ ಸೇರಿದ್ದಾರೆ. ಒಬ್ಬ ದೊಡ್ಡ ಶ್ರೀಮಂತ ಒಬ್ಬೊಬ್ಬರಿಗೂ ಕೂಡ 1 ಲಕ್ಷ ರೂಪಾಯಿ ಕೊಡ್ತೇನೆ ಅಂತ ಹೇಳ್ದ. 20 ಲಕ್ಷ ತಂದಿದ್ದಾರೆ. ಯಾರಿಗೆ ದುಡ್ಡು ಕೈ ಎತ್ತಿ ಅಂತ ಕೇಳ್ದ. ಎಲ್ಲರೂ ಎತ್ತಿದ್ದಾರೆ. ಸನ್ಯಾಸಿಯೂ ಕೈ ಎತ್ತಿದ್ದಾನೆ, ಗಡ್ಡ ಬಿಟ್ಟಂತ ಅವಧೂತರು ಕೈ ಎತ್ತಿದ್ದಾನೆ. ಎಲ್ಲರೂ ಕೈ ಎತ್ಬಿಟ್ರು. ಏನಂತ? ಎಲ್ಲರಿಗೂ ಕೂಡ ಧನದ ಆಸೆ ಉಂಟು. ಅವನು ಸನ್ಯಾಸಿಯಾಗಿರ್ಬಹುದು, ಸಂತೋಷ. ಅವನಿಗೂ ದುಡ್ಡು ಬೇಕೋ ಹೇಗೆ ಗೊತ್ತು? ಕೈ ಮಾಡ್ತಾ ಇದ್ದಾನಲ್ಲ. ಅಂದ್ಮೇಲೆ ಧನಾಶ ಎನ್ನುವಂತಹದ್ದು ಸರ್ವತ್ರ ವಿಶೇಷ. ಸನ್ಯಾಸಿಯಾದ ಮಾತು ಬ್ರಹ್ಮಜ್ಞಾನಿ. ಅವನು ಬ್ರಹ್ಮಜ್ಞಾನಿ ಮಾತು ಹೇಳ್ತಾನೆ, ನನ್ನ ಕರ್ಮಣ ನ ಪ್ರಜೆಯ ಧನೇನ. ನೋಡಿ ಚೆನ್ನಾಗಿದೆ. ನಾನು ಏನ್ ಸ್ವಾಮಿ ಇದು? ಸರ್ವತ್ರ ಸರ್ವೇಷಾಂ ವ್ಯವಹಾರಾಣಾಂ ಅವಿದ್ಯಾ ಪ್ರಯುಕ್ತತ್ವಂ ಅವಿಶೇಷ ಸಮಾನೋ ಧರ್ಮ. ಆಗ ಕಥಂ ತರಿಹಿ, ಹೇಗೆ ತಾನೆ ಪ್ರಮಾಣದಿಂದ ಉಂಟಾಗಿರುವ ತಿಳುವಳಿಕೆ ಸಮ್ಯಜ್ಞಾನ. ಸಮೀಚೀನಂ ಅಂದ್ರು ಒಂದೇ, ಸಮ್ಯಜ್ಞಾನಂ ಅಂದ್ರು ಒಂದೇ. ಅಪ್ರಮಾಣ ಜ್ಞಾನಂ, ಅಪ್ರಮಾಣದಿಂದ ಉಂಟಾಗಿರುವಂತಹ ತಿಳುವಳಿಕೆ ಮಿಥ್ಯಾ. ಹೇಗೆ? ಎಲ್ಲವೂ ಅವಿದ್ಯಾ ಪುರಸ್ತರ ಅಂದ್ಮೇಲೆ ಇದು ಸಮ್ಯಜ್ಞಾನ, ಇದು ಮಿಥ್ಯಾಜ್ಞಾನ ಎನ್ನುವ ವಿಭಾಗವಿರಬಾರದಾಗಿತ್ತು. ಆದರೆ ಲೋಕದಲ್ಲಿ ಎಲ್ಲಾ ಕ್ಷೇತ್ರದಲ್ಲೇ ಶಬ್ದ, ಸ್ಪರ್ಶ, ರೂಪ, ರಸ, ಗಂಧ. ಇನ್ನೊಂದು ಉದಾಹರಣೆ ಕೊಡ್ತೀನಿ. ಶಬ್ದ ಕೇಳಿದ್ರು. ಒಂದು 50 ಯಾವ ಶಬ್ದ ಇದು? ನಾಯಿ ಕೂಗ್ತಾ ಇದೆ. ಇನ್ನೊಮ್ಮೆ ಹೇಳ್ದ, ನಾಯಿ ಅಲ್ಲ ಕಣೋ, ಹಂದಿ ಕೂಗ್ತಾ ಇದೆ. ಇನ್ನೊಮ್ಮೆ ಹೇಳ್ದ, ಕುದುರೆ ಕೂಗ್ತಾ ಇದೆ. ಯಾವುದಲ್ಲ. ಒಬ್ಬ ಮನುಷ್ಯ ಮಿಮಿಕ್ರಿ ಮಾಡುವಂತವನು ಕೂಗ್ತಾ ಇದೆ. ಅವನ ತಿಳುವಳಿಕೆ ನಯ. ಇದು ಆ ಮಿಮಿಕ್ರಿ ಮಾಡುತ್ತಿರುವ ಮನುಷ್ಯನ ಧ್ವನಿ ಅಂತ ತಿಳ್ಕೊಂಡ್ರೆ ಸಮ್ಯಜ್ಞಾನ. ಉಳಿದ ಎಲ್ಲಾ ಜ್ಞಾನಿಗಳು ಮಿಥ್ಯಾಜ್ಞಾನ. ನಿಮ್ಮ ಪ್ರಕಾರ ಎಲ್ಲಾ ವ್ಯವಹಾರಗಳು ಅವಿದ್ಯಾ ಪ್ರಯುಕ್ತ, ಅವಿದ್ಯಾ ಪುರಸ್ತರ, ಆವಿದ್ಯಕಾಂತಾಗಿ ಬಿಟ್ಟರೆ ಈ ಸಮ್ಯಜ್ಞಾನ ಮಿಥ್ಯಾಜ್ಞಾನ ಎನ್ನುವಂತಹ ವ್ಯವಹಾರವು ಹೊಂದಬಾರದಲ್ಲವೇ? ನೋಡಿ ಮತ್ತೆ ಈಗ ನಾನು ಯದಿ ಸರ್ವತ್ರ ಸರ್ವೇಷು ವ್ಯವಹಾರೇಷು ಅವಿದ್ಯಾ ಪ್ರಯುಕ್ತತ್ವ ವಿಶೇಷ. ಈ ಭೂಮಿಯ ಮೇಲಿರುವ 1,000 ಕೋಟಿ ಮಾನವರಿಗೂ ಹಣ ಬೇಕು. ಎಲ್ಲರೂ ಕೂಡ ಧನಾಪೇಕ್ಷಿಗಳು ಅಂತ ಆಗಿಬಿಟ್ಟರೆ ಇವರು ಸನ್ಯಾಸಿಗಳು, ಗೃಹಸ್ಥರು ಎನ್ನುವಂತ ವಿಭಾಗವೇ ಇರಬಾರದಾಗಿತ್ತಲ್ಲ. ಯಾಕೆ? ಸನ್ಯಾಸಿಗಳು ಹಣ ಮುಟ್ಟಲಿಲ್ಲ. ಸನ್ಯಾಸಿಗಳ ಬೀಜ ಮಂತ್ರವೇನು? ಹೆಣ್ಣು, ಹೊನ್ನು, ಮಣ್ಣು ಮೂರೂ ನನಗೆ ಬೇಡ. ಅವನು ಸನ್ಯಾಸಿ. ನನಗೆ ಬೇಕಾದ ಆತ್ಮಜ್ಞಾನ. ಅವನಿಗೂ ದುಡ್ಡು ಬೇಕು ಅಂದ್ರೆ ಎಲ್ಲರೂ ಒಂದೇ ಆಯ್ತಲ್ಲ. ಸನ್ಯಾಸಿಗಳಿಗೂ ಗೃಹಸ್ಥರಿಗೂ ಭೇದ ಇಲ್ಲ ಅಂತ ಆಯ್ತಲ್ಲ ಅಂತ ಪ್ರಶ್ನೆ. ಆಗ ಇದು ಸಮ್ಯಜ್ಞಾನ, ಇದು ಮಿಥ್ಯಾಜ್ಞಾನ ಎನ್ನುವ ವ್ಯವಹಾರವಾಗಬಾರದಾಗಿತ್ತಲ್ಲ. ಲೋಕ ವ್ಯವಹಾರ ಉಂಟು. ಆದ್ದರಿಂದ ನಿಮ್ಮ ಮಾತು ತಪ್ಪು. ಏನು? ಎಲ್ಲಾ ವ್ಯವಹಾರಗಳು ಅವಿದ್ಯಾ ಪುರಸ್ತರ. ಇನ್ನೊಂದು ಉದಾಹರಣೆ ಕೊಡ್ತೇನೆ.
10 ಜನ ವಿಜ್ಞಾನಿಗಳು ವಿಚಾರವನ್ನ ಮಾಡಿ ಸಂಶೋಧನೆ ಮಾಡಿ ನಿರ್ಣಯ ಮಾಡಿದೆ. ಸೂರ್ಯನು ನಿಂತಲ್ಲಿಯೇ ನಿಂತಿರುತ್ತಾನೆ, ಸೂರ್ಯನಿಗೆ ಚಲನೆ ವಲನೆಗಳಿಲ್ಲ, ಸೂರ್ಯನ ಸುತ್ತಲೂ ಕೂಡ ಭೂಮಿ ಸುತ್ತಾ ಇದೆ ಅಂತ ತಿಳ್ಕೊಂಡಿದ್ದಾನೆ. ಅವರಿಗೆ ಡಬಲ್ ನೋಬೆಲ್ ಪ್ರೈಸ್ ಕೊಟ್ಟಿದ್ದಾರೆ. ಅವನು ಬುದ್ಧಿವಂತನೋ ದೊಡ್ಡನೋ? ತುಂಬಾ ಬುದ್ಧಿವಂತ. ಯಾಕೆ? ನೋಬೆಲ್ ಲಾರಿಯೇಟ್. ಭಾರತ ದೇಶದಲ್ಲಿರುವ 150 ಕೋಟಿ ಜನಗಳಲ್ಲಿ ಒಬ್ಬನೇ ಒಬ್ಬ ಬುದ್ಧಿವಂತ. ಅವನನ್ನು ನೀವು ಅವಿದ್ಯಾವಂತ ಅಂತ ಹೇಳ್ತಾ ಇದ್ದೀರಲ್ಲ, ಹೌದಾ? ನೋಬೆಲ್ ಪ್ರೈಸ್ ವಿನ್ನರ್ ತುಂಬಾ ಬುದ್ಧಿವಂತ. ಅವನಿಗೆ ಎಲ್ಲಾ ಕಡೆ ಸನ್ಮಾನ, ಎಲ್ಲಾ ಕಡೆ ಗೌರವ, ಎಲ್ಲಾ ಕಡೆ ಪ್ರಶಸ್ತಿ ಕೊಡ್ತಾರೆ. ಯಾಕೆ? ದೊಡ್ಡ ವಿದ್ವಾಂಸ, ವಿಜ್ಞಾನಿ ಅಂತ. ಅವನನ್ನು ನೀವು ಒಬ್ಬ ಸಾಮಾನ್ಯ ಹುಡುಗನ ವ್ಯವಹಾರದಂತೆ ಅವನ ವ್ಯವಹಾರವನ್ನು ಕೂಡ ಅವಿದ್ಯಾ ಪುರಸ್ಕಾರ ಅಂತ ಹೇಳ್ತಾ ಇದ್ದೀರಲ್ಲ, ತಪ್ಪಲ್ಲವೇ? ಎಂಥ ಪ್ರಶ್ನೆ ನೋಡಿ. ಪರಮ ಪೂಜ್ಯ ಸದ್ಗುರು ಪುಂಗವರಾದ ಶ್ರೀ 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 ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಗಳವರು ಯಾಕ್ಷೇಪಣೆ ಹಾಕೊಂಡು, ಈ ಪ್ರಪಂಚದಲ್ಲಿ ಕೋಟಿ ಜನಗಳಿದ್ದಾರೆ, ಅವರನ್ನ 2 ಭಾಗ ಮಾಡೋಣ. 5% ಪೀಪಲ್ ಆರ್ ಹೈಲಿ ಇಂಟೆಲಿಜೆಂಟ್, ಎಕ್ಸ್ಟ್ರಾರ್ಡಿನರಿ ಇಂಟೆಲಿಜೆಂಟ್. ಹೌದಾ? 5% 5 ಜನಗಳು ತುಂಬಾ ಬುದ್ಧಿವಂತ. ಒಬ್ಬ ಪ್ರೊಫೆಸರ್, ಒಬ್ಬ ಡಾಕ್ಟರು, ಒಬ್ಬ ಸರ್ಜನ್ನು, ಒಬ್ಬ ಅಸ್ಟ್ರಾಲಜರು, ಒಬ್ಬ ಅಸ್ಟ್ರಾನಮರು, ಇನ್ನೊಬ್ಬ ದೊಡ್ಡ ಸೈಂಟಿಸ್ಟ್. 5%. ಇನ್ನು ಉಳಿದ 95% ಜನಗಳು ಬೇಕಾದ್ರೆ ಅಜ್ಞಾನವನ್ನು. ಆದರೆ ನೀವು ಹೇಳ್ತಾ ಇದ್ದೀರಾ ಅವರು ಅಜ್ಞಾನಿಗಳು. ಯಾರು? 5% ಹೈಲಿ ಇಂಟೆಲಿಜೆಂಟ್. ತಪ್ಪಲ್ಲ ನೋಡಿ ಹೇಗಿದೆ. ಯದಿ ಅವಿದ್ಯಾ ಪ್ರಯುಕ್ತತ್ವ ಅವಿಶೇಷ ಸರ್ವತ್ರ. ಶಂಕರ ಭಗವತ್ ಪೂಜ್ಯ ಪಾದಾಚಾರ್ಯ ಹೇಳ್ಬಿಡು, ಈ ಪ್ರಪಂಚದಲ್ಲಿ ಏನೇನ್ ವ್ಯವಹಾರ ನಡೀತಾ ಇದೆಯೋ ಎಲ್ಲ ವ್ಯವಹಾರಗಳು ಅವಿದ್ಯಾ ಪುರಸ್ಕಾರ. ಆ ವಿಜ್ಞಾನಿ 43 ವರ್ಷ ಶ್ರಮಪಟ್ಟು ಸಂಶೋಧನೆ ಮಾಡಿ ಭೂಮಿ ತಿರುಗ್ತಾ ಇದೆ, ಸೂರ್ಯ ತಿರುಗ್ತಾ ಇಲ್ಲ, ಸೂರ್ಯನು ಸುತ್ತಲೂ ಭೂಮಿ ತಿರುಗ್ತಾ ಇದೆ ಅಂತ ಹೇಳಿದ್ರೆ ಕೋಟಿ ಜನ ಚಪ್ಪಾಳೆ ಹೊಡೆದು ಸನ್ಮಾನ ಮಾಡ್ತಾರೆ. ಅಂಥವನನ್ನು ನೀವು ಅವಿದ್ಯಾವಂತ ಅಂತ ಹೇಳ್ಬಿಟ್ರೆ ತಪ್ಪಲ್ಲವೇ ಅಂತ. ಬಹಳ ಚೆನ್ನಾಗಿದೆ. ಇದನ್ನ ನಾನು ಬರೆದಿದ್ದೀನಿ. ಅಧ್ಯಾಸದ ದರ್ಬಾರು ಅಂತ ಪುಸ್ತಕ. ಅಧ್ಯಾಸದ ದರ್ಬಾರ್, ಅವಿದ್ಯೆಯ ದರ್ಬಾರ್. ಅವಿದ್ಯೆಯು ಮಾನವರನ್ನು ಮಾತ್ರವಲ್ಲ, ಋಷಿಗಳನ್ನ, ದೇವತೆಗಳನ್ನ, ಅಸುರರನ್ನ ಎಲ್ಲರನ್ನು ಆವರಿಸಿಬಿಟ್ಟಿದೆ. ಬ್ರಹ್ಮಜ್ಞಾನಿಯೊಬ್ಬನನ್ನ ಬಿಟ್ಟು ಏನು ಬ್ರಹ್ಮಜ್ಞಾನಿ ಅಂದ್ರೆ ಅಹಂ ಬ್ರಹ್ಮಾಸ್ಮಿ ನೇಹ ನಾನಾಸ್ತಿ ಕಿಂಚನ ಮತ್ತು ಸರ್ವಂ ನಾಸ್ತ್ಯೇವ ಅಹಮೇದಂ ವಿಶ್ವಂ ಅಂತ ತಿಳ್ಕೊಂಡಿದ್ದಾನಲ್ಲ, ಅವನೊಬ್ಬನಿಗೆ ಮಾತ್ರ ಅವಿದ್ಯೆ ಇಲ್ಲ. ಹಾಗೆ ತಿಳಿಯದೆ ದ್ವೈತವನ್ನು ಯಾರ್ಯಾರು ಕಾಣ್ತಾ ಇದ್ದಾನೋ ಅವರೆಲ್ಲರನ್ನು ಅವಿದ್ಯಾವಂತರು ಅಂದ್ಬಿಟ್ರು. ಯಾರು? ಶಂಕರಾಚಾರ್ಯರು. ಸ್ವಾಮಿಗಳು ಹೇಳ್ತಾರೆ ಇದು ತಪ್ಪು ಅಂತ ಇದ್ದಾನೆ ಪೂರ್ವಪಕ್ಷಿ. ಮತ್ತೊಮ್ಮೆ ನಾನು ಏನ್ ಸ್ವಾಮಿ ಇದು ಭಯಂಕರ ಏನ್ ಮಾತಾಡ ಹೇಗಿಲ್ಲ. ಅವರು ದಡ್ರ? ಹೌದು. ಇವರು ಅವಿದ್ಯಾವಂತರು, ಅವರು ವಿದ್ಯಾವಂತರು. ಈ ಬೆಂಗಳೂರಿನಲ್ಲಿ 1.5 ಕೋಟಿ ಜನ ಇದೆ, ಎಲ್ಲರೂ ವಿದ್ಯಾವಂತರು. ಬ್ರಹ್ಮಜ್ಞಾನಿಯೊಬ್ಬನನ್ನೇ ಬಿಟ್ಟು ಈ ಪ್ರಪಂಚದಲ್ಲಿ 1,000 ಕೋಟಿ ಮಾನವರಿದೆ. 1,000 ಕೋಟಿ ಮಾನವರು ಅಜ್ಞಾನಿಗಳು. ಯಾರಿಗೆ ದೇಹವೇ ನಾನು ಪ್ರಮಾತ, ನನಗಿಂತ ಭಿನ್ನವಾಗಿ ಪ್ರಮೇಯ ಪದಾರ್ಥಗಳಿವೆ, ಅವುಗಳನ್ನು ನಾನು ಅರಿಯುತ್ತಿರುವಂತಹ ಜ್ಞಾತ ಎನ್ನುವಂತಹ ತಿಳುವಳಿಕೆ ಉಂಟು, ಎಲ್ಲರೂ ಅಜ್ಞಾನಿಗಳು. ವೇದಾಂತದಲ್ಲಿ ಅವಿದ್ಯಾವಂತರು ಎನ್ನುವ ಮಾತಿಗೆ ವಿಶಾಲವಾದ ಅರ್ಥವಿದೆ. ಈ ವಿಷಯವನ್ನು ನಾನು
ಈ ಪ್ರಕೃತ ಗ್ರಂಥದ ತಿಳ್ಕೊಂಡಿದ್ದೇನೆ ಅನ್ಕೋತೇನೆ. ಒಂದು ಗ್ರಂಥ ಯಾವುದು? ನಮಗಿಂತ ವೇದಾಂತ ಬೇಕೆ. ಆ ಗ್ರಂಥದಲ್ಲಿ ಈ ವಿಷಯವನ್ನ ನಾನು ಚರ್ಚೆ ಮಾಡಿದ್ದೇನೆ. ನೋಡಿ ಮುಂದಕ್ಕೆ ಹೋಗೋಣ. ಏನು? ಸಮೀಚೀನಂ ಜ್ಞಾನಂ ಮಿಥ್ಯಾಜ್ಞಾನ ಅನ್ನುವ ವ್ಯವಹಾರವಿದೆ. ನೀವು ಎರಡನ್ನೂ ಮಿಥ್ಯಾ ಅಂತ ಹೇಳ್ತಾ ಇದ್ದೀರಲ್ಲ, ತಪ್ಪಲ್ವಾ ಅಂದರೆ ಉಚ್ಯತೆ ಉತ್ತರವನ್ನು ಕೊಡ್ತೇನೆ ನೋಡಿ. ಸಮರ್ಥ ಪ್ರವೃತ್ತಿ ಪ್ರಯೋಜಕತ್ವ ತದಭಾವ ಕೃತೋಯಂ ವಿಭಾಗ. ಬ್ಯೂಟಿಫುಲ್ ಆನ್ಸರ್, ಬ್ಯೂಟಿಫುಲ್ ಆನ್ಸರ್. ಸಚ್ಚಿದಾನಂದೇಂದ್ರ ಸರಸ್ವತಿ ಸದ್ಗುರುಗಳು ಬ್ರಹ್ಮಜ್ಞಾನಿ ಪುಂಗವರ ಸ್ವಾಮಿ ಎಷ್ಟು ಚೆನ್ನಾಗಿ ಆ ಪೂರ್ವ ಪಕ್ಷಿಯ ಪ್ರಶ್ನೆಗೆ ಉತ್ತರ ಕೊಡ್ತಾ ಇದ್ದ ನೋಡಿ. ಅಪ್ಪ, ಲೋಕದಲ್ಲಿನ ವಿಭಾಗವೇ ಬೇರೆ, ವೇದಾಂತದ ವಿಭಾಗವೇ ಬೇರೆ. ಲೋಕದಲ್ಲಿ ಯಾವ ಪ್ರಮಾಣದಿಂದ ನಮಗೆ ವಿಷಯದ ಜ್ಞಾನವಾಗಿ ಅದರಿಂದ ಪ್ರಯೋಜನವಾಗುತ್ತದೆಯೋ ಆ ಜ್ಞಾನವನ್ನ ಸಮ್ಯಜ್ಞಾನವೆಂದು, ಯಾವ ಪ್ರಮಾಣದಿಂದ ಉಂಟಾಗುವ ಜ್ಞಾನವು ಪ್ರಯೋಜನಕಾರಿ ಎಲ್ಲವೂ ಅದನ್ನ ಮಿಥ್ಯಾಜ್ಞಾನವೆಂದು ತಿಳಿಯುತ್ತಾರೆ. ಅದು ವೇದಾಂತದಲ್ಲಿ ಎರಡೂ ಕೂಡ ಮಿಥ್ಯಾಜ್ಞಾನವೇ. ಸಮರ್ಥ ಪ್ರವೃತ್ತಿ, ಸಮರ್ಥ ಯೋಗ್ಯವಾದ ಪ್ರವೃತ್ತಿ, ಸರಿಯಾದ ಪ್ರವೃತ್ತಿ ಆಗ್ತಾ ಇದೆ, ಪ್ರಯೋಜನವಾಗ್ತಾ ಇದೆ. ಒಂದು ಉದಾಹರಣೆ ಕೊಡ್ತೀವಿ. ನಾಲ್ಕು ರಸ್ತೆ ಹೋಗ್ತಾ ಇದ್ದಾರೆ, ಬೆಳ್ಳಿ ಏನ್ಬಿಟ್ಟ ಒಬ್ಬ, ಬೆಳ್ಳಿ ಇಲ್ಲ. 3 ಜನ ಹೇಳ್ತಾರೆ, ಬೆಳ್ಳಿ ಎಲ್ಲ ಕಪ್ಪೆ ಚಿಪ್ಪು ಉಂಡು. ಕಪ್ಪೆ ಚಿಪ್ಪನ್ ಬೆಳ್ಳಿ ಎಂದು ತಿಳಿದಂಥವನು ದಡ್ಡ. ಆ ಕಪ್ಪೆ ಚಿಪ್ಪಿನಿಂದ ಮಗಳ ಮದುವೆಯಲ್ಲಿ ಅಳಿಯನ್ನಿಗೆ ಕೊಡುವುದಕ್ಕಾಗಿ ಕಲಶ, ತಟ್ಟೆ, ಪಂಚಪಾತ್ರೆ, ಪಂಚಭಟ್ಟ ಮಾಡ್ಸಕ್ಕಾಗತ್ತಾ? ಅಂಗಡಿ ಹೋಗು, ಬೆಳ್ಳಿ ಅಂಗಡಿ, ಅಲ್ಲಿ ಬೆಳ್ಳಿ ಇದೆ. ಯಾಕಪ್ಪ ಕೆಜಿ ಏನ್ ಕೆಲ್ಲು? ಅವನು ಹೇಳ್ತಾನೆ ಬೆಳ್ಳಿ 50,000 ಲಕ್ಷ ಅಂತ ಹೇಳ್ತಾನೆ. ಆ ಬೆಳ್ಳಿ ತಗೊಂಡ್ವಿ. ಆ ಬೆಳ್ಳಿಯಿಂದ ನಾನು ಬೇಕಾದಂತ ಪಂಚಪಾತ್ರೆ, ತಟ್ಟೆ, ಕಲಶ, ಮುದ್ರಣೆ ಮಾಡ್ಕೋಬಹುದು. ಈ ಬೆಳ್ಳಿ ಎನ್ನುವಂತಹ ತಿಳುವಳಿಕೆ ಸಮ್ಯಜ್ಞಾನ, ಆ ಕಪ್ಪೆ ಚಿಪ್ಪು ಎನ್ನುವಂತಹ ತಿಳುವಳಿಕೆ ಮಿಥ್ಯಾಜ್ಞಾನ. ಲೋಕದಲ್ಲಿ ಸಮರ್ಥ ಪ್ರವೃತ್ತಿ, ಸಮರ್ಥ ಪ್ರಯೋಜನ ಉಂಟು ಮಾಡುವಂತಹ ವಸ್ತುವಿನ ಪ್ರವೃತ್ತಿ, ಅದರಿಂದ ಪ್ರಯೋಜನ. ಆದರೆ ಅದನ್ನ ಸಮ್ಯಜ್ಞಾನ ಅಂತಲೂ, ತದಭಾವ ಸಮರ್ಥ ಪ್ರವೃತ್ತಿ ಪ್ರಯೋಜಕತ್ವ ಅಭಾವ. ಹತ್ತಕ್ಕೆ ಹೋದ್ವಿ, ಬೆಳ್ಳಿ ಇಲ್ಲ, ಆ ತಗೊಂಡ್ವ ಬೆಳ್ಳಿ ತಟ್ಟೆ ಮಾಡ್ಸಕ್ಕಾಗಲಿಲ್ಲ, ಅದನ್ನ ಬೇಕಾದರೆ ಲೋಕದಲ್ಲಿ ಮಿಥ್ಯಾಜ್ಞಾನ ಎಂದು ಕರೆಯುತ್ತಾರೆ. ಲೋಕದಲ್ಲಿ ಜನಗಳು ಕರೆಯುವ ಸಮ್ಯಜ್ಞಾನ ಮಿಥ್ಯಾಜ್ಞಾನಿಗಳು ವೇದಾಂತಕ್ಕೆ ಸಂಬಂಧಪಟ್ಟಿಲ್ಲ. ಅದ್ವೈತ ವೇದಾಂತ ದರ್ಶನದ ಪ್ರಕಾರ ಎಲ್ಲ ಮಾನವರು ಕೂಡ ನಾನು ಕರ್ತ, ನಾನು ಜ್ಞಾತ, ನಾನು ಮನುಷ್ಯ ಎಂದು ಶರೀರೇಂದ್ರಿಯಾದಿಗಳನ್ನ ನಾನು ಎಂದು ತಿಳಿದಿರುವುದರಿಂದ ಎಲ್ಲರೂ ವಿದ್ಯಾವಂತ. ಮಹಾರಾಜನು ಅವಿದ್ಯಾವಂತ, ದೊಡ್ಡ ಶ್ರೀಮಂತನು ಅವಿದ್ಯಾವಂತ. ಆದ್ದರಿಂದ ಯಾವ ವಿಶೇಷವೂ ಇಲ್ಲ. ಅತಃ ನಾಯಂ ವ್ಯವಹಾರ, ಈ ವ್ಯವಹಾರವು ಯಾವುದು? ಇದು ಸಮ್ಯಜ್ಞಾನ, ಇದು ಮಿಥ್ಯಾಜ್ಞಾನ. ಇನ್ನೊಂದು ಒಳ್ಳೆ ಉದಾಹರಣೆ ಕೊಡ್ತೇನೆ. ಅವಳಿ ಮಕ್ಕಳು ಒಂದೇ ತರ ಇದ್ದಾರೆ, ಒಂದೇ ವಯಸ್ಸು, ಒಂದೇ ನಕ್ಷತ್ರ, ಒಂದೇ ಪಾದ. ಮತ್ತೆ ಒಬ್ಬನಿಗೆ ರಾಮ ಅಂತ ಹೆಸರು, ಇನ್ನೊಬ್ಬರಿಗೆ ಕೃಷ್ಣ ಅಂತ ಹೆಸರು. ರಾಮ ಬರ್ತಾ ಇದ್ದಾನೆ, ನೋಡ್ಬಿಟ್ಟು ಕೃಷ್ಣ ಏನಪ್ಪ ಚೆನ್ನಾಗಿದೀಯಾ ಅಂದೆ. ಮಿಥ್ಯಾಜ್ಞಾನ. ಸ್ವಾಮಿ, ನಾ ಕೃಷ್ಣ ಅಲ್ಲ ರಾಮ ಅಂದ. ಮತ್ತೊಬ್ಬನು ರಾಮನನ್ನ ನೋಡಿ ರಾಮ ಬಾಪ ಚೆನ್ನಾಗಿದೆಯಾ, ಗುಡ್ ಮಾರ್ನಿಂಗ್ ಅಂದ. ಅದು ಸಮ್ಯಜ್ಞಾನ. ಶ್ರೀರಾಮನನ್ನ ಕೃಷ್ಣ ಎಂದು ತಿಳಿದರೆ ಅದು ಮಿಥ್ಯಾಜ್ಞಾನ. ನನಗೆ ಕೃಷ್ಣನಿಂದ ಪ್ರಯೋಜನವಾಗಬೇಕಾಗಿತ್ತು,
ಕೃಷ್ಣನಿಗೆ ಕೇಳ್ಕೊಂಡಿದ್ದೆ, ನನ್ಗೊಂದು 10,000 ರೂಪಾಯಿ ಸಾಲ ಕೊಡಪ್ಪ ಬೇಕು ಅಂತ ಹೇಳಿದ್ದೆ. ನಾಳೆ ಕೊಡ್ತೀನಿ ಅಂತ ಹೇಳಿದ್ದ. ಮನೆಗೆ ಹೋಗು, ಅಲ್ಲಿ ಕೃಷ್ಣ ಇಲ್ಲ ರಾಮ ಕೂತಿದ್ದಾನೆ. ರಾಮನ ಕುರಿತು ನಾ ಬಂದಿದ್ದೀನಪ್ಪ, ನನ್ನೆ 10,000 ಕೊಡ್ತೀನಿ ಹೇಳಿ ಕೊಡು ಅಂತ ಕೇಳಿದ್ರೆ, ನಾನು ಹೇಳೇ ಇಲ್ವಲ್ಲ ಅಂತ. ನಾನು ಹೇಳಿದ್ಯಲ್ಲಪ್ಪ, ನೀ ಕೃಷ್ಣ ಅಲ್ವೇನೆಯ? ಅಲ್ಲ, ಕೃಷ್ಣನನ್ನು ತಿಳಿದರೆ ಮಿಥ್ಯಾಜ್ಞಾನ, ಕೃಷ್ಣನನ್ನು ರಾಮನೆಂದು ತಿಳಿದರೂ ಮಿಥ್ಯಾಜ್ಞಾನ, ರಾಮನೆಂದು ಕೃಷ್ಣನೆಂದು ತಿಳಿದ ಸಮಯ. ವೇದಾಂತ ಹೇಳ್ತಾ ಇದೆ, ಈ ಸಮಯ ಜ್ಞಾನವು ಮಿಥ್ಯಾಜ್ಞಾನವೇ. ನಿನಗಿಂತ ಭಿನ್ನವಾಗಿ ರಾಮ ಇದ್ದಾನ, ನನ್ನಲ್ಲಿ ಎಲ್ಲವೂ ತೋರ್ತಾ ಇದೆ. ನಿನಗಿಂತ ಭಿನ್ನವಾಗಿ ಕೃಷ್ಣ ಇದ್ದಾನ. ಆದ್ದರಿಂದ ವೇದಾಂತ ದರ್ಶನದಲ್ಲಿ, ಅದ್ವೈತ ದರ್ಶನದಲ್ಲಿ, ಶಾಂಕರಾದ್ವೈತ ವೇದಾಂತ ದರ್ಶನದಲ್ಲಿ ಹೇಳುತ್ತಿರುವ ಜ್ಞಾನ ಅಜ್ಞಾನಗಳಿಗೂ, ಲೋಕದಲ್ಲಿ ಪ್ರಸಿದ್ಧವಾಗಿರುವ ಜ್ಞಾನ ಅಜ್ಞಾನಿಗಳಿಗೂ ಸಂಬಂಧವಿಲ್ಲ. ಅರ್ಥವಾಗ್ತಾ ಇದೆ ಅಲ್ವೇ? ನಾನು ಮಾಡುತ್ತಿರುವಂತಹದ್ದು ರಾಮಾಯಣ ಪ್ರವಚನವಲ್ಲ, ಭಾರತ ಪ್ರವಚನವೂ ಅಲ್ಲ, ಪುರಾಣ ಭಾಗವತ ಪ್ರವಚನವಲ್ಲ. ಇದು ವೇದಾಂತ ಪ್ರವಚನ, ವಸ್ತುತಂತ್ರಜ್ಞಾನದ ವಿಚಾರ. ಆದ್ದರಿಂದ ನಾಯಂ ವ್ಯವಹಾರ, ಈ ವ್ಯವಹಾರವು ಪೂರ್ವೋಕ್ತ ಅವಿದ್ಯಾ ಪುರಸ್ಸರತ್ವಂ ಪ್ರಮಾಣಾನ ಅಪವದತಿ. ಈ ಲೋಕದಲ್ಲಿ ಪ್ರಸಿದ್ಧವಾಗಿರುವ ಸಮ್ಯಜ್ಞಾನ ಮಿಥ್ಯಾಜ್ಞಾನ ರೂಪವಾಗಿರುವ ಈ ವ್ಯವಹಾರವು ಅಪವದತಿ, ತಳ್ಳಿ ಹಾಕುವುದಕ್ಕಾಗ್ತಾ ಇದೆ. ಏನನ್ನ? ನಾವು ಕೊಟ್ಟಂತಹ ಸ್ಟೇಟ್ಮೆಂಟ್ ಅನ್ನ ಪೂರ್ವೋಕ್ತ ಅವಿದ್ಯಾ ಪರಸ್ಪರತ್ವಂ, ಹಿಂದೆ ಹೇಳಿರುವ ಆತ್ಮಾನಾತ್ಮರ ಪರಸ್ಪರಾಧ್ಯಾಸ ರೂಪವಾಗಿರುವ ಅಧ್ಯಾಸವನ್ನ ಮುಂದೆ ಮಾಡಿಕೊಂಡು ಎಲ್ಲ ವ್ಯವಹಾರಗಳು ನಡೆಯುತ್ತಿವೆ ಎನ್ನುವಂತಹ ಸ್ಟೇಟ್ಮೆಂಟ್ ಅನ್ನು ನೀವು ಹೇಳುತ್ತಿರುವಂತ ವ್ಯವಹಾರದಲ್ಲಿರುವ ಸಮ್ಯಜ್ಞಾನ ಮಿಥ್ಯಾಜ್ಞಾನ ರೂಪವಾಗಿರುವ ತಿಳುವಳಿಕೆಯು ಅಪವದತಿ. ಈ ಜನ ಕ್ಯಾನ್ಸರ್. ನಮ್ಮ ಸ್ಟೇಟ್ಮೆಂಟ್ ಹಾಗೆ ಇದೆ. ಒಬ್ಬ ಬುದ್ಧಿವಂತ ಹುಡುಗ ಈ ಒಂದು 8 ವರ್ಷಗಳ ಹಿಂದೆ ಒಬ್ಬರ ಮನೆಗೆ ಹೋಗಿದ್ದೆ. ಅವ್ರಿಗೆ 2 ಗಂಡು ಮಕ್ಕಳು, ದೊಡ್ಡವರ ಮದುವೆ ಆಗಿದೆ ಅವ್ರಿಗೆ. ಅವರು ಒಂದು ಮಾತು ಹೇಳಿದ್ರು, ಗುರುಗಳೇ, ನಾನು 2 ಮಕ್ಕಳು ಕೂಡ ಪ್ರಾರಂಭದಿಂದ BE ಪಾಸ್ ಆಗುವವರೆಗೂ ಕೂಡ ಫಸ್ಟ್ ರ್ಯಾಂಕ್ ಅಲ್ಲೇ ಪಾಸ್ ಮಾಡಿದ್ದಾರೆ ಏನ್ಬಿಟ್ರು. ನಾನು ನಂಬಲಿಲ್ಲ. ಸೆಕೆಂಡ್ ರ್ಯಾಂಕ್ ಇಲ್ಲ, ಸಾಧ್ಯವೇ ಇಲ್ಲ ಅಂದ್ಬಿಟ್ಟು ಎಲ್ಲ ಸರ್ಟಿಫಿಕೇಟ್ ಕೊಟ್ಟಿದ್ದಾರೆ. LKG ಫಸ್ಟ್ ರ್ಯಾಂಕು, UKG ಫಸ್ಟ್ ರ್ಯಾಂಕು, ಫಸ್ಟ್ ಸ್ಟ್ಯಾಂಡರ್ಡು, SSLC, PUC, ಆಮೇಲೆ ಇನ್ನೇನು ಬೇಕಾದ CET, B ಎಲ್ಲದನ್ನೂ ಕೂಡ ಫಸ್ಟ್ ರ್ಯಾಂಕ್ ಪಾಸ್ ಮಾಡಿದೆ ಅಂತ ತೋರಿಸಿದ್ರು. ಅವನು ಮದುವೆ ಆಗಿದೆ, ಅಮೆರಿಕದ ಕೆಲಸ ಮಾಡ್ತಾನೆ ಅಂತ ತುಂಬಾ ಸಂತೋಷವಾಯ್ತು. ಈಗ ಆ ಹುಡುಗನನ್ನ ನಾವು ವಿದ್ಯಾವಂತ ಅನ್ಬೇಕು ಅವಿದ್ಯಾವಂತ ಅನ್ಬೇಕು? ವ್ಯಾವಹಾರಿಕ ದೃಷ್ಟಿಯಿಂದ ತುಂಬಾ ಬುದ್ಧಿವಂತ. ಅವನು ಮದುವೆ ಮಾಡ್ಬೇಕು ಅಂದ್ರೆ 100 ಹೆಣ್ಣು ಬರುತ್ತೆ. ನಾವು ಮದುವೆ ಮಾಡ್ಕೊತೀವಿ ಅಂತ ವೇದಾಂತ ಹೇಳ್ತಾ ಇದೆ. ಅವನು ಕೂಡ ವಿದ್ಯಾವಂತ. ಇದೇನು ಆಶ್ಚರ್ಯ ಅಲ್ವೇ? ಅವಿದ್ಯೆಯ ದರ್ಬಾರ್. ಉದಾಹರಣೆ ಕೊಟ್ಟ, 100 ಜನ ಸೇರಿದ್ದಾರೆ, 10 ಜನ ಸನ್ಯಾಸಿ, ಅವ್ರಿಗೂ ದುಡ್ಡು ಇಲ್ಲಿ ಬೇಡ ಕತೆ. ಆದ್ದರಿಂದ ಎಲ್ಲಾ ವ್ಯವಹಾರಗಳನ್ನು ಅವಿದ್ಯಾ ಪುರಸ್ಸರತ್ವ ಅಂತ ಹೇಳಿದ್ದಲ್ಲಿ ಯಾವ ದೋಷವೂ ಇಲ್ಲ. ಕಿಂತು ಮತ್ತೇನೆಂದರೆ ಸಮರ್ಥ ಆಯ್ತಲ್ವೇದ, ಸಮರ್ಥ ಪ್ರವೃತ್ತಿ ಪ್ರಯೋಜಕತ್ವ ರೂಪಂ ವ್ಯಾವಹಾರಿಕ ಸತ್ಯತ್ವಂ ಪ್ರಮಾಣಾನಾಮನುವದತಿ. ಸಮ್ಯಜ್ಞಾನ, ಸರಿಯಾದ ಜ್ಞಾನ ಅಂದ್ರೆ ಲೋಕದಲ್ಲಿ ಸರಿಯಾದ ಪ್ರಮಾಣವನ್ನು ಬಳಸಿ ವಿಷಯವನ್ನು ತಿಳಿದುಕೊಂಡು ಅದರಿಂದ ನಮಗೆ ಪ್ರಯೋಜನವಾಗ್ತಾ ಇದೆ ಅಂತಾದರೆ ಅದು ಸಮ್ಯಜ್ಞಾನ. ಪ್ರಯೋಜನವಾಗ್ತಾ ಇಲ್ಲ ಅಂದ್ರೆ ಅದು ಮಿಥ್ಯಾಜ್ಞಾನ. ಒಂದು ಉದಾಹರಣೆ ಕೊಡ್ತೇನೆ. ಅಜ್ಜಿ ದೋಸೆ ಹಿಟ್ಟಿನ ದೋಸೆ ಮಾಡ್ತಾ ಇರ್ತಾರೆ. ಒಂದು ಮೊಮ್ಮಗು
ಎಲ್ಲೋ ರಸ್ತೆ ಬಿದ್ದಿರುವಂತ ಮಣ್ಣು ತಗೊಂಡು ಬಂದು ಆ ಮಣ್ಣಿಗೆ ನೀರು ಹಾಕ್ಬಿಟ್ಟು ದೋಸೆ ಇಟ್ಕೊಂಡು ಮಾಡ್ಬಿಟ್ಟು ಅಜ್ಜಿ ನಾನು ದೋಸೆ ಮಾಡ್ತೇನೆ ಎನ್ನುತ್ತೆ. ಬರೀ ಮಣ್ಣದು ಅಥವಾ ರಂಗೋಲಿ ಹಿಂದಿಟ್ಕೊಳ್ಳಿ, ರಂಗೋಲಿ ಪುಡಿ ಸಣ್ಣಗೆ ಅದ್ರ ಜೊತೆಯಲ್ಲಿ ಸೇರೋಟಿ ರವೆ ಸೇರ್ಪು ಗೊತ್ತಿಲ್ಲ ಮಗು. ಅಜ್ಜಿ ನಾನು ದೋಸೆ ಮಾಡ್ಕೊಡ್ತೀನಿ ಅಜ್ಜಿ, ನಿಮ್ ದೋಸೆ ನಾ ತಿಂತೀನಿ, ನಮ್ ದೋಸೆ ನೀ ತಿನ್ನು ಅನ್ನುತ್ತೆ. ಹೂ ಅಂತಾವಳಜ್ಜಿ. ಆ ಮಗು ದೋಸೆ ಹಿಟ್ಟು ಮಾಡ್ಕೊಂಡಿದ್ದಲ್ಲ, ದೋಸೆ ಹಿಟ್ಟ ಅದು ಅಲ್ಲ, ಮತ್ತೇನು ಅದು ಬರೀ ರಂಗೋಲಿ ಸೇರೋಟಿ ಮಿಕ್ಸ್ ಆಗಿದೆ, ಯಾರು ತಿನ್ನುವಾಗೆ. ಅದು ದೋಸೆ ಎಲ್ಲ 8 ವರ್ಷದ ಮಗು ಮಾಡಿದ ದೋಸೆಯನ್ನ ಯಾರು ತಿನ್ನುವಂತಿಲ್ಲ. ಅದನ್ನ ತಿಂದ್ರೆ ಹಸಿವು ಹೋಗುವುದಿಲ್ಲ, ಹೊಟ್ಟೆನು ಬರುತ್ತೆ. ಅಜ್ಜಿ ದೋಸೆ ಮಾಡಿದ್ದಾರಲ್ಲ, ಅಕ್ಕಿ ನೆನೆಸ್ಬಿಟ್ಟು ಮುದ್ದೆ ಮೇಲೆ ಎಣ್ಣೆ ಹಾಕಿ ಅದಕ್ಕೊಂಚೂರು ಶಾವಿಗೆಯಿಂದ ಸೀಮೆ ಅಕ್ಕಿ ಹಾಕ್ಬಿಟ್ಟು ದೋಸೆ ಮಾಡಿದ್ರೆ ತಿನ್ಬೋದು, ಹೊಟ್ಟೆ ಹೋಗುತ್ತೆ. ಅಜ್ಜಿ ಮಾಡಿದಂತ ದೋಸೆಯಿಂದ ನಮಗೆ ಸಮಸ್ತ ಪ್ರವೃತ್ತಿ ಪ್ರಯೋಜನ. ಆ ಮೊಮ್ಮಗು ಮಾಡಿದಂತಹ ದೋಸೆಯಿಂದ ಯಾವ ಪ್ರಯೋಜನ? ಅದನ್ನು ಸುಳ್ಳು ಅಂತಲೋ ಇದನ್ನು ಸತ್ಯ ಅಂತಲೋ ವ್ಯವಹಾರದಲ್ಲಿ ಹೇಳ್ತೀವಿ, ಕರೆಕ್ಟ್. ವ್ಯವಹಾರದಲ್ಲಿ ಸರಿ, ವೇದಾಂತದ ದೃಷ್ಟಿಯಿಂದ ಎರಡೂ ವಿದ್ಯಾ ಕಲ್ಪಿದೆ. ತನಗಿಂತ ಭಿನ್ನವಾಗಿ ಯಾವುದೂ ಇಲ್ಲ. ವ್ಯಾವಹಿಷತು ವ್ಯಾವಹಾರಿಕ ಸತ್ಯತ್ವ, ಇದನ್ನ ನಾವು ನ ಅಪವದತಿ ತಳ್ಳಿ ಹಾಕ್ತಾ ಇಲ್ಲ. ತಸ್ಮಾತ್ ತಚ್ಚ ಅಭ್ಯುಪಗಮ್ಯತೆಯೇವ ಅಸ್ಮಾಭಿ. ವ್ಯವಹಾರದಲ್ಲಿರುವ ಸತ್ಯತ್ವ ಮಿಥ್ಯಾತ್ವ ವಿಭಾಗವನ್ನ ವಿ ಡೂ ನಾಟ್ ಡಿನೈ. ವ್ಯವಹಾರವಾಗಿ ನಾವು ಹೇಳುವಂತಹದ್ದು ಪರಮಾರ್ಥ ದೃಷ್ಟಿಯಿಂದ ಎಲ್ಲವೂ ಸುಳ್ಳು. ಒಂದು ಉದಾಹರಣೆ ಕೊಟ್ಟೇನೆ. ಸಿನಿಮಾ ನೋಡ್ತಾ ಇದ್ದೇನೆ, ಆ ಶಂಕರಾಚಾರ್ಯ ಸಿನಿಮಾ ನೋಡ್ಕೊಂಡ್ ಬಂದೆ. ಅದನ್ನು ಉಪದೇಶ ಮಾಡ್ತಾ ಇದ್ದ ಶಂಕರಾಚಾರ್ಯರು ಶಿಷ್ಯರಿಗೆ, ನೋಡ್ರಪ್ಪ ರಜ್ಜು ಸ್ವಲ್ಪ ಜ್ಞಾನ ಉದಾಹರಣೆ ಕೊಟ್ಟು, ಇಲ್ಲಿರುವಂತಹದ್ದೇನಪ್ಪ, ಒಬ್ಬ ಹಾವು ಅಂದ, ಇನ್ನೊಬ್ಬ ಹಗ್ಗ ಅಂದ, ಇನ್ನೊಬ್ಬ ಹೂಮಾಲೆಯಿಂದ, ಇನ್ನೊಬ್ಬ ನೀರಿನ ಕೋಣೆಯಿಂದ. ಈಗ ಆ ಪದಾರ್ಥವನ್ನ ಕನಕಾಂಬರದ ಹಾರ ಅಂತ ಯಾವ ತಿಳ್ಕೋತಾನೋ ಅದು ಸಂಯಜ್ಞಾನ. ಕನಕಾಂಬರ ಹೂವಿನ ಹಾರ ಅಂತ ತಿಳಿಯದೆ ಅದನ್ನ ನೀರಿನ ಕೋಡಿ ಅಂತ ಒಬ್ಬ ತಿಳ್ಕೊಂಡ, ಅದು ಮಿಥ್ಯಾಜ್ಞಾನ. ಹಾವು ಅಂತ ತಿಳ್ಕೊಂಡ, ಮಿಥ್ಯಾಜ್ಞಾನ. ಹಗ್ಗ ಅಂತ ತಿಳ್ಕೊಂಡ, ಅದು ಮಿಥ್ಯಾಜ್ಞಾನ. ಸಂಯಜ್ಞಾನ ಯಾವುದು? ಇದು 3 ಅಡಿ ಉದ್ದವಿರುವಂತ ಕನಕಾಂಬರದ ಹಾರ ಅಂತ ತಿಳ್ಕೊಂಡ, ಸಂಯಜ್ಞಾನ. ಇದು ಸಂಯಜ್ಞಾನ, ಇದು ಮಿಥ್ಯಾಜ್ಞಾನ ಅಂತ. ಹೌದಾ? ಅದೇ ರೀತಿಯಲ್ಲಿ ಇಬ್ರು ಬರ್ತಾ ಇರ್ತಾರೆ, ರಾಮ ಲಕ್ಷ್ಮಣರು. ರಾಮನನ್ನ ಲಕ್ಷ್ಮಣ ಅಂತ ಒಬ್ಬ ತಿಳ್ಕೊಂಡ, ಅದು ಮಿಥ್ಯಾಜ್ಞಾನ. ಲಕ್ಷ್ಮಣನನ್ನ ರಾಮ ಅಂತ ಒಬ್ಬ ತಿಳ್ಕೊಂಡ, ಅದು ಮಿಥ್ಯಾಜ್ಞಾನ. ರಾಮನನ್ನ ರಾಮನೆಂದು ತಿಳ್ಕೊಂಡು ಸಂಯಜ್ಞಾನ. ಇದು ಸಂಯಜ್ಞಾನ, ಇದು ಮಿಥ್ಯಾಜ್ಞಾನ. ಮತ್ತೊಂದು ಉದಾಹರಣೆ, ಬಂಗಾರದ ಸರ ಇದೆ, ಇಬ್ರು ಹಾಕೊಂಡ್ಬಂದಿದ್ದಾರೆ. ಒಬ್ಬ ಶ್ರೀಮಂತನ ಮಗಳು 2 kg ಬಂಗಾರ ಹಾಕೊಂಡ್ಬಂದಿದ್ದಾರೆ, ಇದು ಒರಿಜಿನಲ್ ಬಂಗಾರ. ಒಬ್ಬ ಬಡವಿ ಹುಡುಗಿ ಅವಳು ಹಾಕೊಂಡ್ಬಂದಿ, ಅದನ್ನು ನಾನು ಬಂಗಾರ ಅಂತ ತಿಳ್ಕೊಂಡ್ಬಿಟ್ರೆ ಅದು ಮಿಥ್ಯಾಜ್ಞಾನ. ಈ ಬಡವಿ ಹುಡುಗಿ ಹಾಕೊಂಡ್ಬಂದಿರುವಂತ ಆಭರಣ ಬಂಗಾರದ ಆಭರಣವಲ್ಲ, ಉಮಾ ಗೋಲ್ಡ್ ಅಂತ ತಿಳ್ಕೊಂಡ್ರೆ ಸಂಯಜ್ಞಾನ. ಹೌದಾ? ಸಿನಿಮಾದಲ್ಲಿ ಒಂದು ಸಂಯಜ್ಞಾನ, ಒಂದು ಮಿಥ್ಯಾಜ್ಞಾನ ಅಂತಿದೆ. ಅಲ್ಲಿ ಅಗ್ರೀಡ್ ಗೊತ್ತಾಗ್ತಾ ಇದೆ. ನಿಜವಾಗಿ ನೋಡಿದರೆ ಯಾವುದಿದೆ ಅಲ್ಲಿ? ಸಂಯಜ್ಞಾನವಿದೆಯಾ, ಮಿಥ್ಯಾಜ್ಞಾನ ಇದೆಯಾ? ಸಿನಿಮಾದಲ್ಲಿ ಏನೇನು ತೋರ್ತಾ ಇತ್ತೋ ಎಲ್ಲವೂ ಸೊಳ್ಳೆ, ಅದು ಸಂಯಜ್ಞಾನ. ಮಿಥ್ಯಾಜ್ಞಾನದಲ್ಲಿ ನಾವು 2 ಭಾಗ ಮಾಡಿಕೊಂಡು, ಒಂದು ಸಂಯಜ್ಞಾನ, ಒಂದು ಮಿಥ್ಯಾಜ್ಞಾನ. ಇದೆರಡು ಎಲ್ಲಿ? ಮಿಥ್ಯಾಜ್ಞಾನದಲ್ಲಿ. ಕತ್ತಲೆ ಇರಲ್ವೇ? ಸಿನಿಮಾ ಮುಂದೆ ಕೊಡ್ತೇವೆ, ಎಲ್ಲ ಕಿಕ್ಕಿ ಹಾಕ್ಬಿಡ್ತಾರೆ, ಬರೀ ಕತ್ತಲೆ ಕತ್ತಲೆ ಕತ್ತಲೆ. ಸಿನಿಮಾ ಮುಂದೆ ಕತ್ತಲೆಯ ಕೋಣೆ. ಹೌದಾ? ಅಲ್ಲಿ ಬೆಳಕು ಬರುತ್ತೆ, ಒಂದ್ಸಲ ಬೆಳಕು, ಒಂದ್ಸಲ ಕತ್ತಲೆ. ಆ ಬೆಳಕು ಕತ್ತಲೆ
ಎರಡೂ ಕೂಡ ಎಲ್ಲಿದೆ? ಕತ್ತಲೆಯಲ್ಲೇ ತೋರ್ತಾ ಇದೆ. ಸ್ವಲ್ಪ ಅರ್ಥ ಮಾಡ್ಕೋಬೇಕು. ಇನ್ನೆಲ್ಲ ನನ್ನ ಪರಮ ಪೂಜ್ಯ ಪ್ರೀತಿಯ ಸದ್ಗುರು ಪುಂಗವನಾದ ಶ್ರೀ 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 ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಗಳು ನಾ ಹೇಳ್ತಾರೆ. ನೆನಪವರು ಸಿನಿಮಾ ಮಂದಿರದಲ್ಲಿ ಇರೋದೆಲ್ಲ ಬರೀ ಕತ್ತಲೆ. ಆದರೆ ಕೆಲವು ಸಲ ಕತ್ತಲೆ ತೋರಿಸ್ತಾರೆ, ಕೆಲವು ಸಲ ಬೆಳಕು ತೋರಿಸ್ತಾರೆ. ಎರಡೂ ಏನಾಗಿದೆ? ಕತ್ತಲೆ. ಅದೇ ರೀತಿಯಲ್ಲಿ ವ್ಯವಹಾರದಲ್ಲಿ ಕೆಲವರ ಜ್ಞಾನವನ್ನ ಸಮ್ಯಜ್ಞಾನವೆಂದು ಮತ್ತೆಲ್ಲವರ ಜ್ಞಾನವನ್ನ ಮಿಥ್ಯಾಜ್ಞಾನವೆಂದು ಹೇಳ್ತಾ ಇದ್ದೇವೆ. ವೇದಾಂತದ ದೃಷ್ಟಿಯಿಂದ ಆ ಪರಿಪೂರ್ಣ ಬ್ರಹ್ಮಾತ್ಮ ಜ್ಞಾನದ ದೃಷ್ಟಿಯಿಂದ ಎಲ್ಲ ವ್ಯವಹಾರಗಳನ್ನು ನಾವು ಅವಿದ್ಯಾ ಪುರಸ್ತರ ಅಂತ ಹೇಳ್ತೇವೆ. ಆದ್ದರಿಂದ ತಚ್ಚ ಅಭ್ಯುಪಗಮ್ಯತೆಯವ ಅಸ್ಮಾಭಿ ನಹಿ ವಯಂ ವ್ಯಾವಹಾರಿಕಂ ಸತ್ಯತ್ವಂ ಪ್ರಮಾಣಾನಾಂ ಪ್ರತಿಷೇಧಾಮಃ. ಎಷ್ಟು ಚೆನ್ನಾಗಿದೆ. ವಯಂ ನಾವುಗಳು ವೇದಾಂತಿಗಳು ವ್ಯವಹಾರದಲ್ಲಿ ತೋರುತ್ತಿರುವ ಪ್ರಮಾಣಗಳ ಸತ್ಯತ್ವವನ್ನ ಇಲ್ಲ ಎಂದು ಹೇಳುತ್ತಿಲ್ಲ. ಸರಿಯಾದ ಪ್ರಮಾಣಗಳಿಂದ ಸಮ್ಯಜ್ಞಾನವಾಗುತ್ತದೆ, ದೋಷವುಳ್ಳ ಪ್ರಮಾಣಗಳಿಂದ ಮಿಥ್ಯಾಜ್ಞಾನವಾಗುತ್ತದೆ ಎನ್ನುವುದನ್ನು ಒಪ್ಪಣೆ ಇದೆ. ಆದರೆ ಕಿಂತು ತಾತ್ವಿಕಂ ಪ್ರತಿಷೇಧಾಮ. ತಾತ್ವಿಕಂ ತತ್ವತಃ ಆಗತಂ ತಾತ್ವಿಕಂ ರಿಯಲಿ ನಿಜವಾಗಿ ನೋಡಿದರೆ ಯಾವುದು ಕ್ರಮ ಎಲ್ಲಾ ವ್ಯವಹಾರಗಳ ವಿದ್ಯಾಪುರವಾಗಿ. ಈ ಅರ್ಥದಲ್ಲಿ ಭಗವಾನ್ ಶಂಕರಾಚಾರ್ಯರವರು ತಮೇತಂ ಅವಿದ್ಯಾಖ್ಯಂ ಆತ್ಮಾನಾತ್ಮನೋ ಇತರೇತರಾಧ್ಯಂ ಪುರಸ್ಕೃತ್ಯ ಸರ್ವೇ ವ್ಯವಹಾರ ಪ್ರವೃತ್ತ ಅಂತ ಹೇಳಿದ್ದಾರಲ್ಲ, ಅದು ಸರಿಯಾಗಿದೆ ಅಂತ ಹೇಳ್ತಾ ಇದ್ದೀನಿ. ಬಹಳ ಸಂತೋಷ. ಸಚ್ಚಿದಾನಂದೇಂದ್ರ ಸರಸ್ವತಿ ಸದ್ಗುರುಗಳವರ ಭಾಷ್ಯ ಓದ್ತಾ ಇದ್ರೆ ಎಲ್ಲರಿಗೂ ಬ್ರಹ್ಮಜ್ಞಾನವಾಗುವುದರಲ್ಲಿ ಸಂಶಯವೇ ಇಲ್ಲ. ನಾವೇನ್ ಮಾಡ್ತೇವೆ? ವೇದಾಂತ ಪ್ರವಚನಗಳನ್ನ ಕೇಳದೆ ಬರೀ ಕಥೆ ಪುರಾಣ ಕೇಳ್ಕೊಂಡು ಸಂತೋಷ ಪಡ್ತೇವೆ. ಅಷ್ಟರಿಂದ ಸಂತುಷ್ಟರಾಗಬಾರದು. ಶಾಂಕರ ಭಾಷ್ಯ ಗ್ರಂಥಗಳನ್ನ ಸದ್ಗುರುಗಳಿಂದ ಶ್ರವಣ ಮಾಡುತ್ತಾ ಬಂದರೆ ಉದ್ಧಾರವಾಗುತ್ತೇವೆ ಅಂತ ತಿಳಿಸುತ್ತಾ ಇಲ್ಲಿಗೆ ಇವತ್ತಿನ ಪ್ರವಚನವನ್ನ ಸಂಪನ್ನಗೊಳಿಸುತ್ತಾ ಸರ್ವಾತ್ಮ ಸರ್ವದೃಗ್ಯೋಸೌ ಸರ್ವಾಧ್ಯಾಸ ನಿರಾಸಕೃತಿ ಸತತಂ ಸನ್ನಿಧತ್ತಾಮಿ ಹೃದಯೇ ಪರಮಶಿವ. ಸೂತ್ರಭಾಷ್ಯ ಪ್ರಣೇತಾರೌ ವೇದಾಂತಾಬ್ಜ ಪ್ರಭಾಕರೌ ವಂದೇ ಪರಸ್ಪರಾತ್ಮಾನೌ ಬಾದರಾಯಣ ಶಂಕರೌ. ನಮೋ ನಮಃ ಸದ್ಗುರುಪಾದುಕಭ್ಯಾಂ. ಅಚತುರ್ವದನೋ ಬ್ರಹ್ಮ ದ್ವಿಬಾಹುರಪರೋ ಹರಿಃ ಅಫಾಲಲೋಚನ ಶಂಭುಃ ಭಗವಾನ್ ಬಾದರಾಯಣಃ. ಸೂತ್ರಭಾಷ್ಯ ಪ್ರಣೇತಾರೌ ವೇದಾಂತಾಬ್ಜ ಪ್ರಭಾಕರೌ ವಂದೇ ಪರಸ್ಪರಾತ್ಮಾನೌ ಬಾದರಾಯಣ ಶಂಕರೌ. ಬಾದರಾಯಣ ಶಂಕರೋ. ಓ
तत्त्वजीवत्वं ब्रह्मणि तत्त्वजीवत्वम् तत्त्वजीवत्वं ब्रह्मणि तत्त्वजीवत्वम् तत्त्वजीवत्वं ब्रह्मणि तत्त्वजीवत्वम् यद्वत्तो ये चन्द्रद्वित्वम् यद्वन्मुकुरे प्रतिबिम्बत्वम् यद्वत्तो ये चन्द्रद्वित्वम् यद्वन्मुकुरे प्रतिबिम्बत्वम् तत्त्वजीवत्वम् ब्रह्मणि तत्त्वजीवत्वम् काणो नररूपत्वं भानुकरे यद्वत्तोयत्वं साणो नररूपत्वं भानुकरे यद्वत्तोयत्वं तत्त्वजीवत्वं ब्रह्मणि तत्त्वजीवत्वम् शुक्तौ यद्वत्रजतमयत्वं रज्ज्वौ यद्वत्प्रणिदेगत्वं शुक्तौ यद्वत्रजतमयत्वं रज्ज्वौ यद्वत्प्रणिदेगत्वं तत्त्वजीवत्वं ब्रह्मणि तत्त्वजीवत्वम् परमहंस गुरुणा परमहंस करुणाद्वय विद्या फणिताधिकृता मायाविद्या परमहंस करुणाद्वय विद्या फणिताधिकृता मायाविद्या परमहंस गुरुणाद्वय विद्या फणिताधिकृता मायाविद्या तत्त्वजीवत्वं ब्रह्मणि तत्त्वजीवत्वम् तत्त्वजीवत्वं ब्रह्मणि तत्त्वजीवत्वम् तत्त्वजीवत्वं ब्रह्मणि तत्त्वजीवत्वम्